ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಈಗ ರಾಷ್ಟ್ರಕವಿ ಕುವೆಂಪು ರಚಿಸಿರುವ ಜನಪ್ರಿಯ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದ 7ನೇ ಅಧ್ಯಾಯ ಪ್ರಸ್ರವಣ ನಿವಾಸಿ ಕೇಳಿ. ಇತ್ತ ಶ್ರೀರಾಮನು ಲಕ್ಷ್ಮಣನೊಡನೆ ಕೂಡಂಬಗಳಿಂದ ತುಂಬಿದ ಪ್ರಸ್ರವಣ ಪರ್ವತಕ್ಕೆ ಬಂದನು. ಆ ಬೆಟ್ಟದ ತುದಿಯಲ್ಲಿದ್ದ ವಿಸ್ತಾರವಾದ ಗುಹೆಯೊಂದರಲ್ಲಿ ವಾಸ ಮಾಡಲು ಆತನು ನಿಶ್ಚಯಿಸಿದನು. ತನ್ನ ಬಳಿಯಿದ್ದ ಲಕ್ಷ್ಮಣನ ಕುರಿತು, ವತ್ಸ, ಈ ಗುಹೆ ರಮ್ಯವೂ ವಿಶಾಲವೂ ಆಗಿದೆ. ಗಾಳಿ ಇಲ್ಲಿ ತಂಪಾಗಿ ಬೀಸುತ್ತಿದೆ. ಬಣ್ಣ ಬಣ್ಣದ ಧಾತುಗಳು, ಬಗೆ ಬಗೆಗೆ ಮರಬಳ್ಳಿಗಳು, ಮನೋಹರವಾದ ಆಡು ಹಕ್ಕಿಗಳು ಇಲ್ಲಿ ವಿಶೇಷವಾಗಿವೆ. ಚೆಲುವಾದ ಈ ಸ್ಥಳದಲ್ಲಿ ನೀರು ಸಮೃದ್ಧವಾಗಿದೆ. ಹತ್ತಿರದಲ್ಲಿಯೇ ದಡದ ನಾನಾ ವಿಧವಾದ ಗಿಡಗಳಿಂದ ಕೂಡಿ ಒಡವೆಗಳಿಂದ ಅಲಂಕೃತವಾದ ಹೆಂಗಸಿನಂತೆ ನದಿ ಹರಿಯುತ್ತಿದೆ. ಸುಗ್ರೀವನ ರಾಜಧಾನಿಯಾದ ಕಿಷ್ಕಿಂಧೆ ಇಲ್ಲಿಗೆ ಹತ್ತಿರವಾಗಿದೆ. ರಾಜಧಾನಿಯಲ್ಲಿ ಮೃದಂಗ ಧ್ವನಿಗಳು, ವಾನರ ಹರ್ಷಧ್ವನಿಗಳು ಕೇಳಿ ಬರುತ್ತಿವೆ. ಇವನ್ನು ಆಲಿಸಿದರೆ ಸುಗ್ರೀವನು ತನ್ನ ಹೆಂಡತಿಯೊಡನೆ ಸುಖವಾಗಿರುವಂತೆ ತೋರುತ್ತದೆ. ಈ ಮನೋಹರವಾದ ಗುಹೆಯಲ್ಲಿದ್ದು ವರ್ಷಕಾಲವನ್ನು ಕಳೆಯೋಣ ಎಂದರು. ರಾಮಲಕ್ಷ್ಮಣರು ಆ ಗುಹೆಯಲ್ಲಿ ವಾಸ ಮಾಡುತ್ತಾ ದಿವಸಗಳನ್ನು ಕಳೆಯತೊಡಗಿದರು. ಪ್ರಾಣಕ್ಕಿಂತಲೂ ಪ್ರಿಯಳಾದ ಸೀತೆಯನ್ನು ಕಳೆದುಕೊಂಡ ರಾಮನಿಗೆ ಆ ಸುಂದರವಾದ ತಾಣ ಸುಖವನ್ನು ಉಂಟು ಮಾಡಲಿಲ್ಲ. ರಾತ್ರಿ ಅವನಿಗೆ ನಿದ್ರೆ ಬಾರದಾಯಿತು. ಸೀತೆಯನ್ನು ನೆನೆದು ರಾಮನು ಕಣ್ಣೀರು ಬಿಡತೊಡಗಿದನು. ದುಃಖಿತನಾದ ಅಣ್ಣನನ್ನು ನೋಡಿ ಲಕ್ಷ್ಮಣನು, ಅಣ್ಣ, ಧೀರನಾದ ನೀನು ಈ ರೀತಿ ದುಃಖಿಸಕೂಡದು. ನಿನ್ನ ಪರಾಕ್ರಮದಿಂದ ರಾವಣನನ್ನು ಕೊಂದು ಸೀತೆಯನ್ನು ಪಡೆಯಬಹುದು. ಶರತ್ಕಾಲ ಬರುತ್ತಲೇ ಆ ಕಾರ್ಯ ಸಾಧ್ಯವಾಗುವುದು. ಅಲ್ಲಿಯವರೆಗೂ ಈ ದುಃಖವನ್ನು ಸಹಿಸಿಕೊ ಎಂದು ಸಂತೈಸಿದನು. ತಮ್ಮನ ಮಾತುಗಳಿಂದ ಸಮಾಧಾನ ಹೊಂದಿದ ರಾಮನು ವರ್ಷಕಾಲ ಕಳೆದು ಶರತ್ಕಾಲ ಬರುವುದನ್ನೇ ನಿರೀಕ್ಷಿಸತೊಡಗಿದನು. ಸುಗ್ರೀವನಿಂದ ತನಗೆ ಸಹಾಯ ಒದಗುವುದೆಂಬ ಆಸೆಯು ಈ ಸಮಾಧಾನಕ್ಕೆ ಕಾರಣವಾಯಿತು. ರಾಮನು ಹೀಗೆ ಲಕ್ಷ್ಮಣನೊಡನೆ ವಾಸ ಮಾಡುತ್ತಿರಲು ವರ್ಷಕಾಲ ಮೊದಲಾಯಿತು. ಬಂಡೆಯ ಬೆಂಟದಂತೆ ಗಾತ್ರ ಭೀಮವಾದ ಮೇಘಗಳು ಆಕಾಶವನ್ನು ಮುಚ್ಚಿ ಮರೆಮಾಡಿದವು. ಸಂಜೆ ಕೆಂಪಿನಿಂದ ಕೆಂಪಾಗಿಯೂ ತುದಿಯಲ್ಲಿ ಬಿಳುಪಾಗಿಯೂ ಬಹು ಮೃದುವಾಗಿಯೂ ಇರುವ ಮೇಘಗಳೆಂಬ ಬಟ್ಟೆಯ ತುಂಡುಗಳಿಂದ ಕಟ್ಟಿದ ವ್ರಣದಂತೆ ಆಕಾಶವು ಶೋಭಿಸಿತು. ಕಾದ ಭೂಮಿಯ ಮೇಲೆ ಬಿದ್ದ ಮಳೆನೀರು ಅಗಲಿಕೆಯ ಸಂಕಟದಿಂದ ಭೂಮಿ ಕಣ್ಣೀರು ಕರೆಯುವಂತೆ ತೋರುತ್ತಿತ್ತು. ಕೇದಿಗೆಯ ಹೂ ಅರಳಿ ಸುವಾಸನೆ ಬೀರತೊಡಗಿದವು. ಕಪ್ಪಾದ ಮೇಘಗಳ ನಡುವೆ ಹೊಳೆಯುತ್ತಿದ್ದ ಮಿಂಚು ಶ್ರೀರಾಮನಿಗೆ ರಾವಣನ ತೊಡೆಯಲ್ಲಿ ದೀನಳಾಗಿ ಸಂಕಟಪಡುತ್ತಿದ್ದ ಸೀತೆಯ ನೆನಪು ತರುತ್ತಿತ್ತು. ಧೂಳಡಗಿ ಗಾಳಿ ತಣ್ಣಗೆ ಬೀಸತೊಡಗಿತು. ಮೇಘಗಳಿಂದ ಮುಚ್ಚಿಹೋದ ಗಗನದಲ್ಲಿ ಸೂರ್ಯಚಂದ್ರರಾಗಲಿ ಗ್ರಹತಾರೆಗಳಾಗಲಿ ಕಾಣಬರಲಿಲ್ಲ. ಪ್ರಿಯರನ್ನು ನೆನೆದು ಪ್ರವಾಸಿಗಳು ಗೃಹಾಭಿಮುಖರಾಗಿ ನಡೆಯತೊಡಗಿದರು. ನೇರಳೆ ಹಣ್ಣು ಬೀರಿತು, ತಿನ್ನಲು ಅನುಕೂಲವಾದವು. ಗಾಳಿಯ ಹೊಡೆತದಿಂದ ಮಾವಿನ ಹಣ್ಣು ನೆಲಕ್ಕೆ ಉದುರಿದವು. ಮಳೆ ನೀರಿನಿಂದ ನೆನೆದು ಹುಲ್ಲೆದ್ದ ಪ್ರದೇಶಗಳು ನವಿಲುಗಳು ನರ್ತಿಸತೊಡಗಿದವು. ಮಧ್ಯಾಹ್ನಗಳಂತಿದ್ದ ಮೇಘಗಳು ಪರ್ವತ ಶಿಖರಗಳಲ್ಲಿ ನಿಂತು ನಿಧಾನವಾಗಿ ಚಲಿಸುವ ನೋಟ ಎಲ್ಲರ ಕಣ್ಮನಗಳನ್ನು ತಳೆಯುವಂತಿತ್ತು. ಹಾರಿ ಹೋಗುತ್ತಿದ್ದ ಕೊಕ್ಕರೆಗಳ ಸಾಲು ಗಗನಕ್ಕೆ ಬೆಳ್ದಾವರೆಯ ಮಾಲೆಯನ್ನು ಕಟ್ಟಿದಂತೆ ಒಪ್ಪುತ್ತಿತ್ತು. ಹೊಸ ಹುಲ್ಲೆಂಬ ಹಸುರುಡೆಯನ್ನು ಹುಟ್ಟು ನಡುವೆ ಇಂದ್ರಗೋಪವೆಂಬ ಹುಳುಗಳನ್ನುಳ್ಳ ಭೂಮಿ ಹಸುರುಡೆಯನ್ನುಟ್ಟು ಕಾಲಿಗೆ ಲಾಕ್ಷಾರಸವನ್ನು ಧರಿಸಿದ ಸ್ತ್ರೀಯಂತೆ ಕಂಗೊಳಿಸಿತು. ನೀರಿನಿಂದ ತುಂಬಿ ಹೋದ ನದಿಗಳು ಸಮುದ್ರವನ್ನು ಕುರಿತು
ವೇಗವಾಗಿ ಹರಿಯತೊಡಗಿದವು. ಅರಳಿದ ಹೂವುಗಳನ್ನು, ಕುಣಿಯುವ ನವಿಲನ್ನು ಕಂಡು ಸ್ತ್ರೀ ಪುರುಷರು ತಮ್ಮ ಪ್ರಿಯರನ್ನು ನೆನೆದರು. ಮುತ್ತುದುರುವಂತೆ ಎಲೆಗಳು ಇಂದ ಬೀಳುತ್ತಿದ್ದ ಹನಿ ನೀರನ್ನು ಕುಡಿದು ಹಕ್ಕಿಗಳು ಸಂತೋಷಗೊಂಡವು. ಮೇಘಗಳು ಸಮುದ್ರದಂತೆ ಭೋರ್ಗರೆಯುತ್ತಾ ಮಳೆಯನ್ನು ಸುರಿಸತೊಡಗಿದವು. ಬೆಟ್ಟದ ಶಿಖರಗಳು ನೆಲವು ನೀರಿನಿಂದ ನೆನೆದು ಶುಚಿಯಾದವು. ಪರ್ವತಗಳಿಂದ ಹರಿಯುತ್ತಿದ್ದ ಝರಿಗಳಿಂದ ಬೆಟ್ಟಗಳಿಗೆ ಮುತ್ತಿನ ಹಾರದ ಅಲಂಕಾರವನ್ನು ಮಾಡಿದಂತೆ ತೋರುತ್ತಿತ್ತು. ಸರೋವರಗಳಲ್ಲಿ ಕಮಲಗಳು ಅರಳಿ ಭೂದೇವಿಯ ಹರ್ಷವನ್ನು ಸೂಚಿಸುತ್ತಿದ್ದವು. ಮನೋಹರವಾದ ವರ್ಷಕಾಲವನ್ನು ನೋಡಿ ಶ್ರೀರಾಮನು ಸೀತೆಯನ್ನು ನೆನೆದು ದುಃಖಿತನಾದನು. ಸರಿಯೂ ನದಿಯ ಪೂರ್ಣ ಪ್ರವಾಹ, ಭರತನು ಆಚರಿಸುವ ಆಷಾಢ ಶುದ್ಧ ಪೌರ್ಣಿಮೆಯ ವ್ರತ, ಆ ಸಂದರ್ಭದಲ್ಲಿ ಪಟ್ಟಣಿಗರ ಸಂಬಂಧ, ಆನಂದ ಇವೆಲ್ಲ ರಾಮನಿಗೆ ನೆನಪಾಗಿ ಅವನ ಶೋಕವನ್ನು ಇಮ್ಮಡಿಸಿದವು. ರಾಜ್ಯ ಕೈಬಿಟ್ಟುದು, ಹೆಂಡತಿಯ ಅಪಹರಣ, ಪ್ರಬಲವಾದ ಹಗೆಯೊಡನೆ ವೈರ ಇವು ಒಂದಕ್ಕಿಂತ ಒಂದು ಸಂಕಟವನ್ನು ಉಳಿಸುವುದಕ್ಕದಾಗಿ ಶ್ರೀರಾಮನಿಗೆ ತೋರಿದವು. ಆದರೂ ತಾನು ಮಾಡಿರುವ ಉಪಕಾರವನ್ನೆನೆದು ಸುಗ್ರೀವನು ಸೀತೆಯನ್ನು ಹುಡುಕಿಸಿಕೊಡುವ ಕಾರ್ಯದಲ್ಲಿ ತನಗೆ ನೆರವಾಗುವನೆಂದು ಸಮಾಧಾನಗೊಂಡನು. ಶರತ್ಕಾಲದ ಬರುವಿಕೆಯನೆಂದೇ ಎದುರು ನೋಡುತ್ತಾ ಶ್ರೀರಾಮನು ಮಳೆಗಾಲವನ್ನು ಕಳೆದನು. ಆಕಾಶ ನಿರ್ಮಲವಾಯಿತು. ಇತ್ತ ಸುಗ್ರೀವನಾದರೋ ರಾಜಕಾರ್ಯಗಳನ್ನು ಮಂತ್ರಿಗಳಿಗೆ ವಹಿಸಿ ಹೆಂಡತಿಯಾದ ರುಮೆಯೊಡನೆಯೂ ತಾರೆಯೊಡನೆಯೂ ಕಾಲ ಕಳೆಯುತ್ತಿದ್ದನು. ರಾಮಕಾರ್ಯಕ್ಕಾಗಿ ಸುಗ್ರೀವನನ್ನು ಎಚ್ಚರಗೊಳಿಸಲು ಹನುಮಂತನು ಅವನ ಬಳಿಗೆ ಬಂದು ಮೃದುವಾದ ಮಾತುಗಳಿಂದ ಈ ರೀತಿ ನುಡಿದನು. ಪ್ರಭೋ, ನಿನಗೆ ರಾಜ್ಯಕೋಶಗಳು ಕೈವಶವಾದವು, ಮಿತ್ರರು ದೊರಕಿದರು. ನಿನ್ನ ರಾಜ್ಯಕೋಶಗಳು ಏಳಿಗೆ ಹೊಂದಬೇಕಾದರೆ ನೀನು ಉಳಿದ ಕಾರ್ಯಗಳನ್ನು ಬಿಟ್ಟು ನಿನ್ನ ಸ್ನೇಹಿತನ ಕೆಲಸವನ್ನು ಮಾಡಿಕೊಡತಕ್ಕದ್ದು. ಕಾಲ ಮೀರುವುದಕ್ಕೆ ಮುಂಚೆ ಮಹಾತ್ಮನಾದ ಶ್ರೀರಾಮನ ಕಾರ್ಯವಾಗಿರುವ ಸೀತಾನ್ವೇಷಣೆ ಕಾರ್ಯಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡು. ದೇವದಾನವರನ್ನು ದಮನ ಮಾಡಲು ಶಕ್ತನಾದ ಶ್ರೀರಾಮನು ನೀನು ಕೊಟ್ಟ ಮಾತನ್ನು ನಡೆಸಿಕೊಡುವುದನ್ನೇ ಎದುರು ನೋಡುತ್ತಿದ್ದಾನೆ. 3 ಲೋಕಗಳಲ್ಲಿದ್ದರೂ ನಾವು ಸೀತೆಯನ್ನು ಹುಡುಕಿ ರಾಮನಿಗೆ ಪ್ರಿಯವನ್ನುಂಟು ಮಾಡಬೇಕು. ಕಾಲೋಚಿತವಾದ ಹನುಮಂತನ ನುಡಿಗಳಿಂದ ರಾಮಕಾರ್ಯದ ವಿಚಾರದಲ್ಲಿ ಸುಗ್ರೀವನು ಎಚ್ಚರಗೊಂಡನು. ಸೀತೆಯನ್ನು ಹುಡುಕುವ ಕಾರ್ಯಕ್ಕಾಗಿ ಸೇನಾಪತಿಯಾದ ನೀಲನನ್ನು ಕರೆಸಿ ಅವನಿಗೆ ಸುಗ್ರೀವನು ನನ್ನ ಸೇನೆಯೆಲ್ಲವೂ ಇಲ್ಲಿಗೆ ಜಾಗ್ರತೆಯಾಗಿ ಬರುವಂತೆ ಆಜ್ಞಾಪಿಸು. ಅಲ್ಲದೆ ಉಳಿದ ವಾನರ ವೀರರೆಲ್ಲರೂ ಇಲ್ಲಿಗೇ ಬರಲಿ. ಹಾಗೆ ಬಂದ ವೀರರಿಗೆಲ್ಲ ನೀನು ಸೇನಾಧಿಪತಿಯಾಗಿ ಅವರನ್ನು ನಡೆಸು. 15 ದಿನಗಳು ಕಳೆದು 16ನೇ ದಿನ ಯಾರಿಗೆ ಇಲ್ಲಿ ಬರುವುದಿಲ್ಲವೋ ಅವರಿಗೆ ಮರಣದಂಡನೆಯನ್ನು ಸಾರಿಸು. ಈ ವಿಷಯದಲ್ಲಿ ವಿಮರ್ಶೆಗೆ ಅವಕಾಶವೇ ಇಲ್ಲ. ಅಂಗದನನ್ನು ಮುಂದಿಟ್ಟುಕೊಂಡು ಈ ನನ್ನ ಆಜ್ಞೆಯನ್ನು ಜಾಂಬವನೇ ಮೊದಲಾದ ಎಲ್ಲ ವೀರರಿಗೂ ತಿಳಿಸು ಎಂದು ಅಪ್ಪಣೆ ಮಾಡಿ ಅಂತಃಪುರವನ್ನು ಸೇರಿಬಿಟ್ಟನು. ವರ್ಷಕಾಲ ಕಳೆದು ಮೆಲ್ಲನೆ ಶರತ್ಕಾಲ ಕಾಲಿಟ್ಟಿತು. ಮೋಡಗಳಿಲ್ಲದೆ ಆಕಾಶ ನಿರ್ಮಲವಾಯಿತು. ಚಂದ್ರಮಂಡಲ ಶುಭ್ರವಾಯಿತು. ರಾತ್ರಿಯ ಕಾಲದಲ್ಲಿ ಹಾಲು ಚೆಲ್ಲುತ್ತಿದ್ದ ಬೆಳದಿಂಗಳು ಕಾಮಿಗಳಿಗೆ ಮೋಹನುಂಟು ಮಾಡತೊಡಗಿತು. ತಂಪಾದ ಬೆಳದಿಂಗಳು ಗೈರಿಕಾದಿ ಧಾತುಗಳಿಂದ ಸಿಂಗಾರಗೊಂಡ ಗಿರಿಶಿಖರದ ಚೆಲುವು, ಶುಭ್ರವಾದ ಮತ್ತು ನಿರ್ಮಲವಾದ ಆಕಾಶ, ಸಾರಸ ಪಕ್ಷಿಗಳ ಇಂಪಾದ ಕೂಗು ಇವೆಲ್ಲವನ್ನು ನೋಡಿ ರಾಮನ ಮನಸ್ಸು ಸೀತೆಯನ್ನು ನೆನೆದು ಕರಗಿ ಹೋಯಿತು. ಹಿಂದೆ ಸೀತೆಯೊಡನೆ ಶರತ್ಕಾಲದಲ್ಲಿ ತಾನು ನಡೆಸಿದ್ದ ವಿಹಾರವನ್ನು ಈಗ ತಾನಿಲ್ಲದ ಸ್ಥಿತಿ, ಸೀತೆ ಕಷ್ಟಪಡುತ್ತಿರುವುದನ್ನು ರಾಮನ ಮನಸ್ಸು ಚಂಚಲವಾಯಿತು. ಆಗ ತಾನೇ ಹಣ್ಣು ಹಂಪಲುಗಳಿಂದ ಆಯ್ದು ತಂದಿದ್ದ ಲಕ್ಷ್ಮಣನನ್ನು ಕುರಿತು ಸೀತೆಯ ಅಗಲಿಕೆಯಿಂದ ದುಃಖಿತನಾದ ರಾಮನು ಕಂಬನ ತುಂಬಿ ಈ ರೀತಿ ನುಡಿದನು. ವತ್ಸ ಲಕ್ಷ್ಮಣ, ದೇವೇಂದ್ರನು ಮಳೆ ಸುರಿಸಿ ಭೂಮಿಯನ್ನು ತೃಪ್ತಿಗೊಳಿಸಿದನು, ಸಸ್ಯಗಳನ್ನು ಪೋಷಿಸಿ ಧನ್ಯನೆನಿಸಿದನು.
ಮೇಘಗಳ ವೇಗ ಗರ್ಜನೆಯು ಕಡಿಮೆಯಾದವು. ನವಿಲುಗಳು ತಮ್ಮ ಕುಣಿತವನ್ನು ನಿಲ್ಲಿಸಿವೆ. ಬಾಳೆಯ ಕೊಂಬೆಯಲ್ಲಿಯೂ ನಕ್ಷತ್ರ ಚಂದ್ರ ಸೂರ್ಯರಲ್ಲಿಯೂ ತನ್ನ ಕಾಂತಿಯನ್ನು ಹರಡಿ ಈ ಶರತ್ಕಾಲ ಕಂಗೊಳಿಸುತ್ತಿದೆ. ಸರೋವರಗಳಲ್ಲಿ ಅರಳಿದ ಕಮಲಗಳ ಕಾಂತಿ ಕಂಪುಗಳು ಸೂಸುತ್ತಿವೆ. ಆಕಾಶ ಹೊಳೆಯುವ ಅಲಗಿನ ಬಣ್ಣವನ್ನು ತಳೆಯಿತು. ನದಿಗಳ ಪ್ರವಾಹದ ವೇಗ ಕಡಿಮೆಯಾಗಿ ಅವು ಮಂದವಾಗಿ ಹರಿಯುತ್ತಿವೆ. ಹೆಣ್ಣಾಳೆಗಳು ಗಂಡಾನೆಗಳು ಅನುಸರಿಸಿ ಹೋಗುವುದನ್ನು ನೋಡು. ಸರೋವರದಲ್ಲಿ ಸಂತೋಷದಿಂದ ಹಂಸಪಕ್ಷಿಗಳು ಕ್ರೀಡಿಸುತ್ತಿವೆ. ಈಗೋ ರಾಜರಿಗೆ ಯಾತ್ರೆಯ ಕಾಲ ಹತ್ತಿರವಾಯಿತು. ಆದರೆ ಸೀತೆಯನ್ನು ಹುಡುಕಿಸಲು ಸುಗ್ರೀವನು ಯಾವ ಪ್ರಯತ್ನವನ್ನು ಮಾಡಿರುವಂತೆ ತೋರುವುದಿಲ್ಲ. ನನಗೆ ರಾಜ್ಯ ಹೋಯಿತು. ಈಗ ಹೆಂಡತಿಯಿಂದ ನಾನು ವಿರಹದ ಹೊಂದಿದ್ದೇನೆ. ಆದರೂ ಸುಗ್ರೀವನ ದಯೆ ನನ್ನ ಮೇಲುಂಟಾಗಲಿಲ್ಲ. ದುರ್ಬುದ್ಧಿಯುಳ್ಳ ಸುಗ್ರೀವನು ಸೀತಾನ್ವೇಷಣೆಗೆ ಪ್ರತಿಜ್ಞೆ ಮಾಡಿ ವಿಷಯ ಸುಖದಲ್ಲಿ ಮತ್ತನಾಗಿ ಈಗ ಅದನ್ನು ಮರೆತಂತಿದೆ. ನೀನು ಈಗ ಕಿಷ್ಕಿಂಧೆಗೆ ಹೋಗಿ ಕಾಮಾಸಕ್ತನಾಗಿರುವ ಆ ಮೂರ್ಖ ಸುಗ್ರೀವನಿಗೆ ನನ್ನ ಈ ಮಾತನ್ನು ತಿಳಿಸು. ಮೊದಲು ಆಸೆಯನ್ನು ಹುಟ್ಟಿಸಿ ಯಾರು ಆ ಬಳಿಕ ಅದನ್ನು ಭಂಗಗೊಳಿಸುವರೋ ಅವರು ಪುರುಷಾಧಮರು. ಯಾರು ಮಿತ್ರರಿಂದ ಉಪಕಾರ ಹೊಂದಿ ಆ ಬಳಿಕ ಮಿತ್ರರಿಗೆ ಉಪಕಾರಿಗಳಾಗುವುದಿಲ್ಲವೋ ಅವರು ಮಾಂಸವನ್ನು ಪಿಶಾಚಿಗಳು ಹದ್ದಿಗಳು ಕೂಡ ತಿನ್ನವು. ನನ್ನ ಬಿಲ್ಲಿನ ಟಂಕಾರವನ್ನು ಮತ್ತೊಮ್ಮೆ ಕೇಳುವ ಬಯಕೆ ಸುಗ್ರೀವರಿಗಿರುವಂತೆ ತೋರುತ್ತದೆ. ನನ್ನ ತೋಳ್ಬಲವನ್ನು ಕಂಡು ಸುಗ್ರೀವನಿಗೆ ಎಚ್ಚರ ಉಂಟಾಗಲಿಲ್ಲ. ಸುಗ್ರೀವನಾದರೂ ತನ್ನ ಕೋರಿಕೆ ಈಡೇರಿತು. ಈಗ ಸುಖಮಗ್ನನಾದ ಅವನು ದೀನನಾದ ನಮ್ಮನ್ನು ನೆನೆದುಕೊಳ್ಳಲಿಲ್ಲವಲ್ಲ. ನಾನು ಮಿತ್ರ ಕಾರ್ಯಕ್ಕಾಗಿ ವಾಲಿಯೊಬ್ಬನನ್ನೇ ಪಡೆದುಕೊಂಡೆ. ಈಗ ಕೊಟ್ಟ ಮಾಶೆಯನ್ನು ಮೀರಿದ ಸುಗ್ರೀವನನ್ನು ಬಂಧು ಬಾಂಧವರೊಡನೆ ಕೊಲ್ಲುವೆನೆಂದು ತಿಳಿಸು. ಅಲ್ಲದೆ ವ್ಯರ್ಥವಾಗಿ ಯಮನನ್ನು ಕಾಣುವುದು ಉಚಿತವಲ್ಲವೆಂದು ಆತನಿಗೆ ಹೇಳು. ದುಃಖಭಾರದಿಂದ ಕುಗ್ಗಿ ಹೋದ ಅಣ್ಣನನ್ನು ನೋಡಿ ಲಕ್ಷ್ಮಣನು, ಅಣ್ಣ, ಕಪಿಗೆ ಒಳ್ಳೆಯ ನಡವಳಿಕೆ ಎಲ್ಲಿಂದ ಬಂತು? ಅಗ್ನಿಸಾಕ್ಷಿಯಾದ ಸ್ನೇಹ ಬೆಳೆಸಿದ ಸುಗ್ರೀವನು ಕಾರ್ಯಸಾಧನೆಗೆ ಮನಸ್ಸು ತರಲಿಲ್ಲ. ದ್ರೋಹಿಯಾದ ಸುಗ್ರೀವನು ರಾಜನಾಗಲು ತಕ್ಕವನಲ್ಲ. ನಾನಾದರೂ ಈಗ ಕೋಪವನ್ನು ತಡೆಯಲಾರೆ. ಸುಗ್ರೀವನನ್ನು ಈಗಲೇ ಸಂಹರಿಸಿ ಬಿಡುತ್ತೇನೆ. ಅಂಗದನಿಗೆ ಪಟ್ಟವನ್ನು ಕಟ್ಟುತ್ತೇನೆ. ಅವನೇ ಸೀತಾನ್ವೇಷ ಕಾರ್ಯದಲ್ಲಿ ತೊಡಗಲಿ ಎಂದು ಗರ್ಜಿಸಿದನು. ಸುಗ್ರೀವನನ್ನು ಕೊಲ್ಲಲು ಬಿಲ್ಲುಬಾಣಗಳನ್ನೆತ್ತೆ ತಮ್ಮನ ಕೋಪವನ್ನು ಕಂಡು ರಾಮನು, ವತ್ಸ, ನಿನಗೆ ತರವಲ್ಲ. ಸತ್ಪುರುಷರು ಮಿತ್ರವಧೆಯನ್ನು ಮಾಡಕೂಡದು. ಉಪಾಯದಿಂದಲೇ ಸುಗ್ರೀವನನ್ನು ದಾರಿಗೆ ತರಬೇಕು ಎಂದು ಅವನ ಕೋಪವನ್ನಿಳಿಸಿ ಅವನನ್ನು ಕಿಷ್ಕಿಂಧೆಗೆ ಕಳಿಸಿಕೊಟ್ಟನು. ಅಧ್ಯಾಯ 8. ಲಕ್ಷ್ಮಣನ ಕೋಪ. ಅಣ್ಣನ ದೃಷ್ಟಿಯುಳ್ಳ ಲಕ್ಷ್ಮಣನು ಅಣ್ಣನನ್ನು ಬೀಳ್ಕೊಂಡು ಕಿಷ್ಕಿಂಧೆಯನ್ನು ಹೊಕ್ಕನು. ಕೋಪದಿಂದ ಅದಿರುತ್ತಿದ್ದ ತುಟಿಯುಳ್ಳ ಲಕ್ಷ್ಮಣನು ಸುಗ್ರೀವನ ಅರಮನೆಗೆ ಕುರಿತು ವೇಗವಾಗಿ ನಡೆದನು. ಲಕ್ಷ್ಮಣನ ಕೋಪವನ್ನು ಕಂಡು ಹೆದರಿದ ವಾನರರು ತಾರೆಯೊಡನೆ ರಾಣಿವಾಸದಲ್ಲಿದ್ದ ಸುಗ್ರೀವನಿಗೆ ಅವನ ಬರುವಿಕೆಯನ್ನು ತಿಳಿಸಿದರು. ಆದರೆ ಈ ವಾನರ ಮಾತು ಸುಗ್ರೀವನ ಗಮನವನ್ನೇ ಸೆಳೆಯಲೇ ಇಲ್ಲ. ಸುಗ್ರೀವನ ಮದವನ್ನು ಅಣ್ಣನ ಶೋಕವನ್ನು ನೆನೆದು ಲಕ್ಷ್ಮಣನು ಕೋಪದಿಂದ ಕುರುಡನಂತಾದನು. ಅಂಗದನು ಲಕ್ಷ್ಮಣನ ಸಂದೇಶವನ್ನು ತಂದಾಗ ಸುಗ್ರೀವನು ಮದ್ಯಪಾನದಿಂದ ಮತ್ತನಾಗಿದ್ದನು. ಸುಗ್ರೀವನಿಗೂ ತಾರೆಗೂ ನಮಸ್ಕರಿಸಿ ಲಕ್ಷ್ಮಣನ ಮಾತು ತಿಳಿಸಿದರೂ ಸುಗ್ರೀವನಿಗೆ ಎಚ್ಚರ ಉಂಟಾಗಲಿಲ್ಲ. ಸುಗ್ರೀವನಿಗೆ ಎಚ್ಚರವುಂಟು ಮಾಡಲು ಲಕ್ಷ್ಮಣನು ಸಿಂಹನಾದವನ್ನು, ಕಪಿಗಳು ದೊಡ್ಡ ಶಬ್ದವನ್ನೂ ಮಾಡಬೇಕಾಯಿತು. ಆಗ ಪ್ಲಕ್ಷ ಮತ್ತು ಪ್ರಭಾವರೆಂಬ ಮಂತ್ರಿಗಳು ಎಚ್ಚರಗೊಂಡ ಸುಗ್ರೀವನಿಗೆ ಲಕ್ಷ್ಮಣನ ಬರುವಿಕೆಯನ್ನು ತಿಳಿಸಿದರು. ಹಾಗೂ ಅವನ ಕೋಪವನ್ನು ಶಮನಗೊಳಿಸುವಂತೆ ಬೇಡಿಕೊಂಡನು. ಮಂತ್ರಿಗಳ ಮಾತನ್ನು ಕೇಳಿ ಸುಗ್ರೀವನು ಹಾಸಿಗೆಯಿಂದ ಬಿಟ್ಟೆದ್ದನು. ನೀತಿ ಕುಶಲನಾದ ಆತನು ನಿಪುಣರಾದ ತನ್ನ ಮಂತ್ರಿಗಳನ್ನು ಕರೆಸಿಕೊಂಡು ಅವರೊಡನೆ ಮಂತ್ರಾಲೋಚನೆಯನ್ನು ನಡೆಸಿದನು. ರಾಮನ ತಮ್ಮನಾದ ಲಕ್ಷ್ಮಣನು ಕೋಪಗೊಂಡು ಏತಕ್ಕಾಗಿ ಇಲ್ಲಿ ಬಂದಿರುವನೆಂದು ನಾನರಿಯೆ.
ರಾಮಲಕ್ಷ್ಮಣರಿಗೆ ನಾನಾವ ಕೇಡನ್ನೂ ಬಗೆದಿಲ್ಲ, ಕೆಡನುಡಿಯನ್ನೂ ಮುಡಿದಿಲ್ಲ. ಲಕ್ಷ್ಮಣನು ನನ್ನ ವೈರಿಗಳಿಗೆ ಚಾಡಿ ಮಾತುಗಳಿಗೆ ಕಿವಿಗಟ್ಟನೋ ಏನೋ. ರಾಮನನ್ನಾಗಲಿ ಲಕ್ಷ್ಮಣನನ್ನಾಗಲಿ ಕಂಡರೆ ನನಗೆ ಹೆದರಿಕೆ ಇಲ್ಲದಿದ್ದರೂ ಲಕ್ಷ್ಮಣನ ಕೋಪವು ನನ್ನ ಸಂಭ್ರಮವನ್ನು ಹೆಚ್ಚಿಸಿ ಭಯವನ್ನುಂಟು ಮಾಡುತ್ತಿದೆ. ರಾಮನು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವಾಗಿ ಮಾಡಲು ನನಗೆ ಇನ್ನೂ ಸಾಧ್ಯವಾಗಿಲ್ಲವೆಂದು ಮನಸ್ಸು ತಳಮಳಗೊಳ್ಳುತ್ತಿದೆ. ಸುಗ್ರೀವನ ಮಾತನ್ನು ಕೇಳಿ ನೀತಿಕುಶಲಾದ ಹನುಮಂತನು ತನ್ನ ಕಾರ್ಯವನ್ನು ಸುಗ್ರೀವನು ಇನ್ನೂ ಮಾಡಲಿಲ್ಲವೆಂದು ಅರಿತು ಕೋಪಗೊಂಡು ರಾಮನು ಲಕ್ಷ್ಮಣನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ. ನೀನು ನೀತಿಕುಲ ಶಾಸ್ತ್ರಕುಶಲನು, ಈಗಲಾದರೂ ಶರತ್ಕಾಲ ಕಾಲಿಟ್ಟಿದೆ. ಸೀತೆಯ ಅಗಲಿಕೆಯಿಂದ ದುಃಖಿತನಾದ ರಾಮನು ಲಕ್ಷ್ಮಣನೊಡನೆ ಕಠಿಣ ವಚನಗಳನ್ನು ಹೇಳಿ ಕಳುಹಿಸಿರಬಹುದು. ಮಿತ್ರ ಕಾರ್ಯದಲ್ಲಿ ತೊಡಗಿದ ನಿನಗೆ ಅವುಗಳನ್ನು ಸಹಿಸಿಕೊಳ್ಳಬೇಕು. ಕೋಪಗೊಂಡ ರಾಮನನ್ನು ತಡೆದು ನಿಲ್ಲಿಸಲು ದೇವಗಂಧರ್ವರಿಗೂ ಸಾಧ್ಯವಿಲ್ಲ. ಆದ್ದರಿಂದ ಮೊದಲು ಲಕ್ಷ್ಮಣನನ್ನು ಪ್ರಸನ್ನಗೊಳಿಸಿ ಮಿತ್ರ ಕಾರ್ಯದಲ್ಲಿ ತೊಡಗು ಎಂದು ಬುದ್ಧಿಯನ್ನು ಹೇಳಿದನು. ಆ ವೇಳೆಗೆ ಲಕ್ಷ್ಮಣನು ಮನೋಹರವಾದ ಸುಗ್ರೀವನ ಅಂತಃಪುರಕ್ಕೊಕ್ಕು ಅಲ್ಲಿ ಮಧುರವಾದ ವೀಣಾಗಾನವನ್ನು ಕೇಳಿದನು. ರೂಪ ಯೌವನದಿಂದ ಗರ್ವಿತರಾದ ಸ್ತ್ರೀಯರನ್ನು ಆ ಸುಗ್ರೀಭವನದಲ್ಲಿ ಕಂಡನು. ಆ ಸ್ತ್ರೀಯರ ನೂಪುರ ಸದ್ದನ್ನು ಕೇಳಿ ಲಕ್ಷ್ಮಣನಿಗೆ ಸ್ವಲ್ಪ ನಾಚಿಕೆಯೇ ಆಯಿತು. ಆದರೂ ಕೋಪಗೊಂಡ ಲಕ್ಷ್ಮಣನು ಏಕಾಂತದಲ್ಲಿ ನಿಂತು ಬಿಲ್ಲನ್ನು ಧ್ವನಿ ಮಾಡಿದನು. ಅದನ್ನು ಕೇಳಿ ಸುಗ್ರೀವನ ಭಯದಿಂದಲೇ ಇದ್ದಲ್ಲಿಯೇ ನಡುಗಿ ಹೋದನು. ಲಕ್ಷ್ಮಣನ ಬರುವಿಕೆಯನ್ನು ಅರಿತ ಸುಗ್ರೀವನು ಗಾಬರಿಯಿಂದ ಕೂಡಿ ತಾರೆಯನ್ನು ಕುರಿತು, ಪ್ರಿಯೆ, ಲಕ್ಷ್ಮಣನು ಯಾವ ಕಾರಣಕ್ಕಾಗಿ ಕೋಪಗೊಂಡು ಬಂದಿರುವನೋ ಅದು ತಿಳಿಯದಾಗಿದೆ. ಉತ್ತಮರು ಕಾರಣವಿಲ್ಲದೆ ಕೋಪಗೊಳ್ಳರು. ಆದ್ದರಿಂದ ನೀನೇ ಹೋಗಿ ಲಕ್ಷ್ಮಣನನ್ನು ಇನಿವಾತುಗಳಿಂದ ಸಂತೈಸಿ ಪ್ರಸನ್ನನಾಗಿ ಮಾಡು. ಆ ಬಳಿಕ ನಾನು ಲಕ್ಷ್ಮಣನನ್ನು ಕಾಣುತ್ತೇನೆ. ಮಹಾತ್ಮರು ಸ್ತ್ರೀಯರ ವಿಷಯದಲ್ಲಿ ಕೋಪಗೊಳ್ಳರು. ಅನಂತರ ಮದ್ಯಪಾನದಿಂದ ಕಣ್ಣು ಚಂಚಲವಾಗಿ ಸೊಂಟದ ಪಟ್ಟಿ ಜೋರಾಡುವಂತೆ ಸಡಿಲವಾಗಿ ಅಡಿಗಡಿಗೂ ತತ್ತರಿಸುತ್ತಿದ್ದ ತಾರೆ ಲಕ್ಷ್ಮಣನ ಬಳಿಗೆ ಬಂದಳು. ವಿನಯದಿಂದ ನಮಸ್ಕರಿಸಿದ ತಾರೆಯನ್ನು ಲಕ್ಷ್ಮಣನು ಉದಾಸೀನ ಭಾವದಿಂದಲೇ ಕಂಡನು. ಆದರೇನು, ಸ್ತ್ರೀ ಸಾಮೀಪ್ಯದಿಂದ ಲಕ್ಷ್ಮಣನ ಕೋಪವೆಲ್ಲ ಮಾಯವಾಯಿತು. ರಾಜಕುಮಾರನು ತಾರೆಯನ್ನು ನೋಡಿ ನಾಚಿ ಮುಖ ತಗ್ಗಿಸಿದನು. ಇನುವಾತುಗಳಿಂದಲೇ ಲಕ್ಷ್ಮಣನ ಕೋಪಕ್ಕೆ ಕಾರಣವೇನೆಂದು ತಾರೆ ಕೇಳಿದಳು. ತಾರೆಯ ಮಾತಿಗೆ ಲಕ್ಷ್ಮಣನು, ಕಾಮಮತ್ತನಾದ ಸುಗ್ರೀವನಿಗೆ ಧರ್ಮಾರ್ಥಗಳ ಚಿಂತೆಯುಂಟೆ. ರಾಜ್ಯದ ಹಿತಚಿಂತನೆ ಅವನಿಗೆ ಬೇಕಿಲ್ಲವೆಂದೇ ತೋರುತ್ತದೆ. ಸಂಕಟದಿಂದ ಕುಗ್ಗಿ ಹೋದ ನಮ್ಮನ್ನು ಮರೆತು ಕಾಮಾಸಕ್ತನಾದ ಅವನು ವರ್ಷಕಾಲ ಕಳೆದಿರುವುದನ್ನು ಅರಿಯದಿದ್ದಾನೆ. ಉಪಕಾರಿಗಳ ವಿಷಯದಲ್ಲಿ ಅಪಕಾರವೆಸಗುವುದು ಧರ್ಮಲೋಪಕ್ಕೂ ಮೈತ್ರಿನಾಶಕ್ಕೂ ಕಾರಣ ಎಂಬುದು ಅವನಿಗೆ ತಿಳಿಯದಾಗಿದೆ. ಧರ್ಮ ಮಾರ್ಗವನ್ನು ಮೀರಿರುವ ಅವನ ವಿಷಯದಲ್ಲಿ ನಾವು ಮಾಡತಕ್ಕ ಕೆಲಸವನ್ನು ಅವನಿಗೆ ತಿಳಿಸು ಎಂದು ನುಡಿದನು. ಧರ್ಮಯುಕ್ತವೂ ಮಧುರವೂ ಆದ ಲಕ್ಷ್ಮಣನ ಮಾತನ್ನು ಕೇಳಿ ತಾರೆ ವಿಶ್ವಾಸದಿಂದ ರಾಜಕುಮಾರನಿಗೆ ಈ ರೀತಿ ನುಡಿದಳು. ರಾಜಕುಮಾರ, ಸ್ವಜನರಲ್ಲಿ ಕೋಪಗೊಳ್ಳುವುದು ಉಚಿತವಲ್ಲ. ಸುಗ್ರೀವನು ನಿಮ್ಮ ಕಾರ್ಯದಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿದ್ದಾನೆ. ಅವನ ಈ ಅಲ್ಪ ಅಪರಾಧವನ್ನು ಮನ್ನಿಸು. ನಿನ್ನಂಥ ಶೂರರು ಬಲಹೀನರಲ್ಲಿ ಕೋಪಗೊಳ್ಳುವುದು ಯುಕ್ತವೇ? ತಾನು ಕಾಲ ವಿಳಂಬ ಮಾಡಿರುವುದು ಅದಕ್ಕಾಗಿ ಶ್ರೀರಾಮನು ಕೋಪಗೊಂಡಿರುವುದು ಸುಗ್ರೀವನಿಗೆ ತಿಳಿದಿದೆ. ಇದುವರೆಗೂ ಇಂದ್ರಿಯಗಳನ್ನು ದಮನ ಮಾಡಿಕೊಂಡಿದ್ದ ನಿನ್ನ ತಮ್ಮನಾದ ಸುಗ್ರೀವನು ಈಗ ಸ್ವಲ್ಪ ಕಾಮಾಸಕ್ತನಾದರೆ ಆ ತಪ್ಪನ್ನು ನೀನು ಮನ್ನಿಸಬೇಕು. ಋಷಿಗಳೇ ಕಾಮವಶರಾಗುವರೆಂದ ಮೇಲೆ ಸುಗ್ರೀವನ ಮಾತೇನು? ಸ್ವಭಾವದಿಂದ ಸುಗ್ರೀವನು ಚಪರದಲ್ಲವೇ? ಆತನು ಕಾಮಾಸಕ್ತನಾಗಿದ್ದರೂ ಬಹಳ ದಿನದ ಹಿಂದೆಯೇ ನಿಮ್ಮ ಕಾರ್ಯಕ್ಕಾಗಿ ವಾನರನ್ನು ಬರುವಂತೆ ಅಪ್ಪಣೆ ಮಾಡಿದ್ದಾನೆ.
ಅವನ ಅಪ್ಪಣೆಗೆ ತಲೆಬಾಗಿ ಕಾಮರೂಪಿಗಳು ಶೂರರು ಆದ ವಾನರರು ಬಂದು ನೆರೆದಿದ್ದಾರೆ. ಪರಸ್ತ್ರೀಯರನ್ನು ಸತ್ಪುರುಷರನ್ನು ಮಿತ್ರಭಾವದಿಂದ ಕಾಣುವುದರಲ್ಲಿ ದೋಷವಿಲ್ಲ. ಅದಕ್ಕಾಗಿ ನೀನು ಒಳಕ್ಕೆ ಬರಬಹುದು. ತಾರೆಯ ಕರೆಯನ್ನು ಮನ್ನಿಸಿ ಲಕ್ಷ್ಮಣನು ಅಂತಃಪುರವನ್ನು ಒಕ್ಕನು. ಹೇಮಪೀಠದಲ್ಲಿ ಕುಳಿತು ದೇವೇಂದ್ರನಂತೆ ಮೆರೆಯುತ್ತಿದ್ದ ಸುಗ್ರೀವನನ್ನು ಕಂಡು ಲಕ್ಷ್ಮಣನು ಕೋಪದಿಂದ ಖಂಡವಾದನು. ಸುಗ್ರೀವನು ಅವನನ್ನು ನೋಡಿದೊಡನೆ ದೀನನಾದನು. ರುಮೆಯ ಅಪ್ಪುಗೆಯಿಂದ ಸೆಳೆಸಿಕೊಂಡು ಸುಗ್ರೀವನು ಪೀಠದಿಂದೆದ್ದು ಲಕ್ಷ್ಮಣನ ಬಳಿಗೆ ಬಂದನು. ನಕ್ಷತ್ರಗಳಿಂದ ಸುತ್ತುವರೆದ ಚಂದ್ರನಂತೆ ಸ್ತ್ರೀಯರಿಂದ ಸುತ್ತುವರೆದ ಸುಗ್ರೀವನಿಗೆ ಲಕ್ಷ್ಮಣನು ನುಡಿದನು. ಒಳ್ಳೆಯ ವಂಶದಲ್ಲಿ ಹುಟ್ಟಿದವನು, ಜಿತೇಂದ್ರಿಯನು, ಸತ್ಯವಂತನೂ ಆದ ಪುರುಷನು ಮಾಡಿದ ಉಪಕಾರವನ್ನು ಸ್ಮರಿಸಿಕೊಳ್ಳುತ್ತಾನೆ ಅಂತ ರಾಜನನ್ನು ಮಹಾತ್ಮನೆನ್ನುತ್ತಾರೆ. ಮಾಡಿದ ಉಪಕಾರವನ್ನು ಮರೆತು ಸ್ನೇಹಿತರೆದುರಿಗೆ ಸುಳ್ಳು ಪ್ರತಿಜ್ಞೆಯನ್ನು ಮಾಡುವವನಿಂದಲೂ ಘಾತುಕನು ಮತ್ತೊಬ್ಬನುಂಟೆ. ಸುಳ್ಳು ನುಡಿಯುವುದು 1000 ಹಸುಗಳನ್ನು ಕೊಂದ ಪಾಪಕ್ಕೆ ಸಮನಾದುದು. ಮಿತ್ರರಿಂದ ಉಪಕಾರ ಹೊಂದಿ ಅವರ ಕಾರ್ಯವನ್ನು ನೆರವೇರಿಸಿ ಕೊಡದವನು ವಧೆಗೆ ಅರ್ಹನು. ಚಿನ್ನವನ್ನು ಕದ್ದ ಗುರುಪತ್ನಿಯಲ್ಲಿ ಗಮನ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಉಂಟು. ಆದರೆ ಮಾಡಿದ ಉಪಕಾರವನ್ನು ಮರೆತ ಪಾಪಕ್ಕೆ ಯಾವ ಪ್ರಾಯಶ್ಚಿತ್ತವೂ ಇರದು. ರಾಮನಿಂದ ಉಪಕಾರ ಹೊಂದಿ ಸೀತಾನ್ವೇಷಣೆ ಕಾರ್ಯದಲ್ಲಿ ತೊಡಗದಿರುವ ನಿನಗಿಂತಲೂ ಕೃತಜ್ಞನು ಮತ್ತೊಬ್ಬನುಂಟೆ. ಕಾಮಾಸಕ್ತನಾಗಿ ನೀನು ಸುಳ್ಳು ಪ್ರತಿಜ್ಞೆಯನ್ನು ಮಾಡಬಹುದೇ? ರಾಮನ ಉಪಕಾರವನ್ನು ನೆನೆಯಬಹುದಾದರೆ ನಿನಗೂ ವಾಲಿಯ ಗತಿ ಉಂಟಾಗುವುದೆಂದು ತಿಳಿ. ಆದರೆ ವಾಲಿಯ ಮಾರ್ಗವನ್ನು ಅನುಸರಿಸಬೇಡ. ವಜ್ರಾಯುಧಕ್ಕೆ ಸಮನಾದ ರಾಮಮಾರ್ಗಗಳು ಸಾಮಾನ್ಯವಲ್ಲ. ಕೋಪದಿಂದ ಮಾತನಾಡುತ್ತಿದ್ದ ತೇಜಸ್ವಿಯಾದ ಲಕ್ಷ್ಮಣನನ್ನು ತಾರೆ ಮತ್ತೆ ಸಂತೈಸಿದಳು. ಲಕ್ಷ್ಮಣ, ಶ್ರೀರಾಮನು ಮಾಡಿದ ಉಪಕಾರಗಳನ್ನು ಮರೆಯುವಷ್ಟು ಸುಗ್ರೀವನು ಕೃತಜ್ಞನಲ್ಲ. ಬಹುಕಾಲದಿಂದ ಇಂದ್ರಿಯಗಳನ್ನು ನಿಗ್ರಹ ಮಾಡಿದ ಇವನ ಕಾಮಾಸಕ್ತನೆಯನ್ನು ನೀನು ಮನ್ನಿಸಬೇಕು. ಸುಗ್ರೀವನು ರಾಮಕಾರ್ಯಕ್ಕಾಗಿ ಸಮಯ ಬಂದರೆ ತನ್ನನ್ನು ರುಮೆಯನ್ನು ಕೊನೆಗೆ ರಾಜ್ಯವನ್ನು ಬಿಡಲು ಸಿದ್ಧನಿದ್ದಾನೆ. ಸುಗ್ರೀವನ ಅಪ್ಪಣೆಯನ್ನು ನಿರೀಕ್ಷಿಸುತ್ತಾ ಈಗಾಗಲೇ ವಾನರ ವೀರರು ಸಿದ್ಧರಾಗಿದ್ದಾರೆ. ತಾರೆಯ ಮೃದು ಮಾತು ಲಕ್ಷ್ಮಣನ ಮನಸ್ಸನ್ನು ಕರಗಿಸಿತು. ಅವನ ಕೋಪವನ್ನು ಇಳಿಸಿತು. ಈ ವೇಳೆಗೆ ಲಕ್ಷ್ಮಣನ ವಿಷಯದಲ್ಲಿ ಸುಗ್ರೀವನ ಭಯವು ಬಿಟ್ಟು ಹೋಯಿತು. ಅನಂತರ ಅವನನ್ನು ಒಲಿಸಿಕೊಳ್ಳಲು ಸುಗ್ರೀವನು ಈ ರೀತಿ ನುಡಿದನು. ಲಕ್ಷ್ಮಣ, ಕೈಬಿಟ್ಟು ಹೋದ ಈ ವಾನರಾಜ್ಯ ನನಗೆ ಶ್ರೀರಾಮನ ದಯೆಯಿಂದ ದೊರಕಿತು. ಆತನು ಮಾಡಿರುವ ಉಪಕಾರಕ್ಕೆ ನಾನು ಏನು ತಾನೇ ಪ್ರತ್ಯುಪಕಾರ ಮಾಡಲಿ? ಸೀತೆಯನ್ನು ಪಡೆಯಲು ಆತನಿಗೆ ಶಕ್ತಿಯುಂಟು. ಆದ ಕಾರಣ ನನ್ನ ಸಹಾಯ ರಾಮನಿಗೆ ನಿಮಿತ್ತ ಮಾತ್ರವೆಂದು ತಿಳಿಯುತ್ತೇನೆ. ಶ್ರೀರಾಮನ ಆಜ್ಞೆಯನ್ನು ಹೂವಿನಂಥ ತಲೆಯಲ್ಲಿ ತೊಟ್ಟು ಅವನನ್ನು ಹಿಂಬಾಲಿಸುತ್ತೇನೆ. ನನ್ನ ಮೇಲಿರುವ ಪ್ರೀತಿ ವಿಶ್ವಾಸಗಳಿಂದ ನನ್ನ ತಪ್ಪನ್ನು ಶ್ರೀರಾಮನು ಮನ್ನಿಸತಕ್ಕದ್ದು. ಸುಗ್ರೀವನ ಮಾತು ಲಕ್ಷ್ಮಣನನ್ನು ಸಂತೋಷಗೊಳಿಸಿತು. ವಾನರ ವೀರ, ನಿನ್ನ ಕುಲಕ್ಕೆ ತಕ್ಕ ಮಾತುಗಳನ್ನೇ ನೀನು ಆಡಿದೆ. ನಿನ್ನ ವಿಷಯದಲ್ಲಿ ಆಡಿದ ಕಠಿಣೋಕ್ತಿಗಳನ್ನು ಕ್ಷಮಿಸು ಎಂದು ಲಕ್ಷ್ಮಣನು ಸುಗ್ರೀವನನ್ನು ಕೇಳಿಕೊಂಡನು. ಅನಂತರ ಸುಗ್ರೀವನು ಹನುಮಂತನನ್ನು ಕರೆದು, ಪರ್ವತಗಳಲ್ಲಿ ವಾಸ ಮಾಡುವ ಕಡಲ ತೀರದಲ್ಲಿ ವಕ್ಷಗಳನ್ನು ಆಶ್ರಯಿಸಿರುವ ಎಲ್ಲ ಕಪಿಗಳು ಬೇಗ ಬರಮಾಡು. ಈ ಮೊದಲೇ ಕಪಿಗಳನ್ನು ಕರೆತರಲು ದೂತರು ಹೋಗಿರುವರು. ಈಗ ಇನ್ನೂ ಕೆಲವರನ್ನು ಕಳುಹು. ನನ್ನ ಆಜ್ಞೆಯನ್ನು ಕೇಳಿದ 10 ದಿನಗಳಲ್ಲಿ ಯಾರು ಇಲ್ಲಿ ಬರುವುದಿಲ್ಲವೋ ಅವರನ್ನು ಕೂಡಲೇ ಸಂಹರಿಸತಕ್ಕದ್ದು ಎಂದು ಅಪ್ಪಣೆ ಮಾಡಿದನು. ಸುಗ್ರೀವನ ಅಪ್ಪಣೆಯಂತೆ ಹನುಮಂತನು ಎಲ್ಲ ಸ್ಥಳಗಳಿಗೂ ವಾನರನ್ನು ಕಳುಹಿಸಿಕೊಟ್ಟನು. ಅವರು ಬೆಟ್ಟ, ಸಮುದ್ರ, ಕಾಡುಗಳಲ್ಲಿ ಸಂಚರಿಸಿ ರಾಮಕಾರ್ಯಕ್ಕಾಗಿ ಬರಲು ಎಲ್ಲ ಕಪಿಗಳನ್ನು ಹುರಿದುಂಬಿಸಿದರು. ಯಮನಿಗೆ ಸಮನಾದ ಸುಗ್ರೀವನ ಆಜ್ಞೆಯನ್ನು ಕೇಳಿ ಹೆದರಿ ತಂಡವಾಗಿ ಕಪಿಗಳು ಬಂದರು. ಅಪಾರವಾದ ಕಪಿ ಸೈನ್ಯವನ್ನು ಕಂಡು ಅವರು ತಂದೊಪ್ಪಿಸಿದ
ಹಣ್ಣು ಗೆಡ್ಡೆ ಗೆಣಸುಗಳನ್ನು ಸ್ವೀಕರಿಸಿ ಸುಗ್ರೀವನು ಸಂತೋಷಗೊಂಡನು. ಉಚಿತವಾದ ಮಾತುಗಳನ್ನಾಡಿ ಸುಗ್ರೀವನು ಅವರನ್ನು ಬಿಡಾರಕ್ಕೆ ಕಳುಹಿದನು. ಸುಗ್ರೀವನ ಸೇನೆಯನ್ನು ನೋಡಿ ಲಕ್ಷ್ಮಣನ ಕೋಪವಿಳಿದು ಸಂತೋಷ ಉಕ್ಕಿತು. ಕಿಷ್ಕಿಂಧೆಯಿಂದ ಹೊರಟು ರಾಮನಿಗೆ ಈ ಪ್ರಿಯವಾರ್ತೆಯನ್ನು ಬೇಗ ತಿಳಿಸಬೇಕೆಂದು ಲಕ್ಷ್ಮಣನು ಸುಗ್ರೀವನನ್ನು ಹುರಿದುಂಬಿಸಿದನು. ತನ್ನೊಡಗಿದ್ದ ತಾರೆ ಮೊದಲಾದ ಸ್ತ್ರೀಯರನ್ನು ಅಂತಃಪುರಕ್ಕೆ ಕಳುಹಿಸಿಕೊಟ್ಟ ಮೇಲೆ ರಾಮನ ಬಳಿ ಹೋಗಲು ಸುಗ್ರೀವನು ಲಕ್ಷ್ಮಣನನ್ನೇ ಪಲ್ಲಕ್ಕಿಯನ್ನು ಕುಳಿತು ಹೊರಟನು. ವಾನರ ದೂತರು ಸುಗ್ರೀವ ಲಕ್ಷ್ಮಣರಿಗೆ ಬೆಳ್ಗೊಡೆ ಹಿಡಿದರು. ಚಿನ್ನದ ಹಿಡಿ ಚಾಮರಗಳನ್ನು ಬೀಸಿದರು. ಶಂಖದುಂದುಬಿಗಳು ಮರೆಯುತ್ತಿರಲು ಶಸ್ತ್ರಾಸ್ತ್ರಗಳನ್ನು ಹಿಡಿದ ವೀರರಿಂದ ಸುತ್ತುವರೆದ ಸುಗ್ರೀವನು ಮಹಾವೈಭವದಿಂದ ಶ್ರೀರಾಮನ ಬಳಿಗೆ ಐತಂದನು. ನಮಸ್ಕಾರ.